ಹಲೋ ಫ್ರೆಂಡ್ಸ್, ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬೆಂಡೆಕಾಯಿ ಗೊಜ್ಜು ಮಾಡೋ ರೆಸಿಪಿ. ಮೊದಲಿಗೆ 2 ಟೊಮೊಟೊ, 2 ಈರುಳ್ಳಿ, ಅರ್ಧ kg ಕಟ್ ಮಾಡಿರುವಂತಹ ಬೆಂಡೆಕಾಯಿ, ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಸಾಸಿವೆ, ಕರಿಬೇವು, ಖಾರಕ್ಕೆ ತಕ್ಕ ಮೆಣಸಿಕಾಯಿ, ಸಾಂಬಾರ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ. ಒಂದು ಪ್ಯಾನ್ಗೆ ಕಟ್ ಮಾಡಿರುವಂತಹ ಬೆಂಡೆಕಾಯಿ ಹಾಕಿ ಅದಕ್ಕೆ ಹುಣಸೆ ರಸ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಲೋಳೆ ಅಂಶ ಎಲ್ಲ ಹೋಗುತ್ತದೆ. ಈ ಥರ ಫ್ರೈ ಮಾಡ್ತಾ ಬಂದರೆ ಬೆಂಡೆಕಾಯಿ ಗೊಜ್ಜು ಟೇಸ್ಟಿಯಾಗಿ ಇರುತ್ತದೆ. ಹುಣಸೆ ರಸ ಹಾಕಿ ಹುರಿದಿರುವಂತಹ ಬೆಂಡೆಕಾಯಿಯನ್ನು ಒಂದು ಪ್ಯಾನ್ಗೆ ಹಾಕಿ ಒಂದು ಪ್ಯಾನನ್ನು ಬಿಸಿಗಿಡಿ, ಎಣ್ಣೆ ಹಾಕಿ ಸಾಸಿವೆ, ಕರಿಬೇವಿನ ಸೊಪ್ಪು, ಮೆಣಸಿಕಾಯಿ ಹಾಕಿ ಹುರಿಯಿರಿ. ನಂತರ ಅದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ. ಈರುಳ್ಳಿ ಕಂದು ಬಣ್ಣ ಬರೋವರೆಗೆ ಚೆನ್ನಾಗಿ ಡೀಪ್ ಫ್ರೈ ಮಾಡ್ತಾ ಬನ್ನಿ, ಸಣ್ಣ ಉರಿಲಿ. ನಂತರ ಟೊಮೊಟೊ ಸೇರಿಸಿ ಹುರಿಯಿರಿ. ಟೊಮೊಟೊ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಿ ಅದಕ್ಕೆ ಮೊದಲೇ ಹುಣಸೆ ಹಣ್ಣಿನಲ್ಲಿ ಹುರಿದಿರುವಂತಹ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ. ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ತಾ ನೀರು ಕುದಿಯುವಾಗ ಸಾಂಬಾರ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೇರಿಸಿ ಚೆನ್ನಾಗಿ ಬೇಯಿಸಿ. ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬೇಯಿಸಿ ರುಚಿಕರವಾದ ಬೆಂಡೆಕಾಯಿ ಗೊಜ್ಜು ಸವಿಯಲು ಸಿದ್ಧ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.